ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಕನ್ನಡಿಯ ಮುಂದೆ ನಿಂತು ತನ್ನ ಸೆರಗಿನ ಪಿನ್ ತೆಗೆಯುತ್ತಿದ್ದವಳನ್ನು ಹಿಂದಿನಿಂದಲೇ ಅಪ್ಪಿದ ಭಾರ್ಗವ್. ಏನೇ ಶುಗರ್ಲೆಸ್, ಇವತ್ತು ನಾನು ನೆನಪೇ ಇಲ್ದಿರೋ ಹಾಗಿದೆ ನಿನಗೆ? ಗಂಡನ ಬಗ್ಗೆ ವಿಚಾರಿಸ್ಕೊಂಡೇ ಇಲ್ವಲ್ಲ ಎಂದು ಕೇಳಿದ ಅವಳ ಭುಜದ ಮೇಲೆ ಮುಖವಿಟ್ಟು. ಕಣ್ಮುಂದೆನೇ ಇರೋ ಪತಿಗೆ ಏನಂತ ವಿಚಾರಿಸ್ಬೇಕು ಎಂದಳು ಅವನ ಕೂದಲು ಕೆದರುತ್ತಾ. ನಾನು ದೂರ ಇದ್ದಾಗ ವಿಚಾರಿಸ್ಕೊಳ್ಳೋದೇ ಬೇರೆ, ಕಣ್ಮುಂದೆ ಇದ್ದಾಗ ವಿಚಾರಿಸ್ಕೊಳ್ಳೋದೇ ಬೇರೆ ಎಂದವ ಅವಳ ಸೊಂಟ ಬಳಸಿದಾಗ. ಬಿಡಿ ಭಾರ್ಗವ್ ಎನ್ನುತ್ತಾ ಪೂರ್ಣ ಅವನ ಕೈ ಹಿಡಿದಳು. ಬಿಡೋದಕ್ಕಲ್ಲ ಹಿಡ್ಕೊಂಡಿದ್ದು, ಈ ಥರ ದೇವತೆ ಹಾಗೆ ರೆಡಿಯಾಗಿ ಬೆಳಗ್ಗೆಯಿಂದ ನಾನು ಕಣ್ಮುಂದೆನೇ ಓಡಾಡಿಕೊಂಡು ಈಗ ಕೈಗೆ ಸಿಕ್ಕಿದೀಯಾ? ಬಿಡೋಕ್ಕಾಗುತ್ತಾ ನಿನ್ನನ್ನು ಎಂದವ ಅವಳ ಕಿವಿಯ ಬಳಿ ತುಟಿ ತಾಗಿಸಿದ. ಇದು ನಿಮ್ಮನ್ನು ಮುದ್ದು ಮಾಡೋ ಸಮಯ ಅಲ್ಲದವ್ರೆ, ನನಗೆ ಕೆಲಸ ಇದೆ, ಬೇಗ ಸೀರೆ ಬದಲಾಯಿಸಿ ಹೋಗ್ತೀನಿ ನಾನು, ಬಿಡಿ ಎಂದಳು ಅವನತ್ತ ತಿರುಗಿ. ನಾನೇನಾದರೂ ಸಹಾಯ ಮಾಡಬೇಕಾ ಕೇಳಿದ ಅವಳ ಸೆರಗು ಹಿಡಿದು. ಏನು ಬೇಡ ಬಿಡಿ ಎಂದು ಅವನಿಂದ ಸರಿಯುತ್ತಿದ್ದವಳನ್ನು ಬಿಡದೆ ಅಪ್ಪಿದ ಭಾರ್ಗವ್. ಇವತ್ತು ತುಂಬ ಮುದ್ದಾಗಿ ಕಾಣ್ತಿದೀಯ ನೀನು ಎಂದ. ಅಣ್ಣ ಕೂಗಿದ ಆಯುಷ್ ಅದೇ ಸಮಯಕ್ಕೆ. ಹೋಗಿ ಅಲ್ಲಿ ಕರಿತಿದ್ದಾರೆ ಎಂದಳು. ನನ್ನ ಹೆಂಡತಿ ಜೊತೆ ಸಮಯ ಕಳಿಬೇಕು ಅಂದಾಗಲೇ ನನಗೆ ಸಮಯ ಸಿಗೋದಿಲ್ಲ ಎಂದ ಭಾರ್ಗವ್ ಅವಳ ಕೆನ್ನೆಗೊಂದು ಮುತ್ತಿಟ್ಟು ನಡೆದ ಅಲ್ಲಿಂದ ಹೊರಗೆ. ಕೇಟ್ರಿಂಗ್ನವರಿಗೆ, ಡೆಕೋರೇಷನ್ ಮಾಡಿದವರಿಗೆಲ್ಲ ಹಣ ಕೊಟ್ಟು ಬಗೆಹರಿಸುವಷ್ಟರಲ್ಲಿ ಪೂರ್ಣ ಕೆಳಗಿಳಿದು ಬಂದಳು. ಮತ್ತೆ ಎಲ್ಲರೂ ಒಟ್ಟಿಗೆ ಕುಳಿತು ಖುಷಿಯ ಮಾತುಗಳನ್ನಾಡಿದರು. ಸಂಜೆಯ ಹೊತ್ತಿಗೆ ಗಿರಿಧರ್ ಕುಟುಂಬ ಮನೆಗೆ ಹೊರಟರೆ ಶರಾವತಿ ಮತ್ತು ಪದ್ಮಜ್ಜಿ ಕೋಣೆ ಸೇರಿದರು ಸುಸ್ತಾಗಿದ್ದರಿಂದ. ಕತ್ತಲಾದರೂ ಸುಸ್ತಾಗದ ಪೂರ್ಣ ರಾತ್ರಿ ಅಡುಗೆಯ ತಯಾರಿಯಲ್ಲಿದ್ದಳು. ಅವಳನ್ನೇ ಹುಡುಕಿ ಬಂದ ಭಾರ್ಗವ್. ಪೂರ್ಣ, ಏನು ಮಾಡ್ತಿದೀಯಾ ಕೇಳಿದ ಅವಳ ಬಳಿ ಬಂದು. ಮೊಸರನ್ನ ಮಾಡ್ತಿದ್ದೀನಿ, ಮಧ್ಯಾಹ್ನ ತಡವಾಗಿ ಊಟ ಮಾಡಿದ್ದೀವಿ, ಯಾರೂ ಜಾಸ್ತಿ ಊಟ ಮಾಡೋದಿಲ್ವಲ್ಲ ಅದಕ್ಕೆ ಎಂದಳು. ಅದನ್ನು ಚಿನ್ನ ಮಾಡ್ತಾನೆ, ಬಾ ನೀನು ಎಂದ ಅವಳ ಕೈ ಬಿಡಿಸುತ್ತಾ. ಅಯ್ಯೋ ಬೇಡ, ನಾನೇ ಮಾಡ್ತೀನಿ, ಈಗ ಏನು ಕೆಲಸ ಇದೆ ನಿಮಗೆ ಎಂದು ಕೇಳಿದಳು. ಇದೆ, ಹೇಳ್ತೀನಿ ಬಾ ಎನ್ನುತ್ತಾ ಭಾರ್ಗವ್ ಅವಳ ಕೈ ಹಿಡಿದು ಕೋಣೆಗೆ ಕರೆದುಕೊಂಡು ಹೋಗಿ ಕೂರಿಸಿದ ಮಂಚದಲ್ಲಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿಲ್ವ ನಿನಗೆ? ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದ. ಇನ್ನೂ ಸ್ವಲ್ಪ ಕೆಲಸ ಇದೆ, ಮುಗಿಸಿ ರೆಸ್ಟ್ ಮಾಡೋದೇ ಕೆಲಸ ಆಮೇಲೆ ಎಂದು ಮೇಲೇಳುತ್ತಿದ್ದವಳ ಮಡಿಲಿಗೆ ತಲೆ ಇಟ್ಟು ಮಲಗಿದ ಭಾರ್ಗವ್ ಅವಳು ಏಳದಂತೆ ತಡೆದು. ಇದೇನಿದ್ದು ಭಾರ್ಗವ್, ನೀವು ಮಲಗೋದಿದ್ರೆ ಈ ಕಡೆ ಮಲ್ಕೊಳ್ಳಿ, ನಾನು ಹೋಗ್ತೀನಿ ಕೆಳಗೆ ಎಂದವಳಿಗೆ. ಬಾಯಿ ಮುಚ್ಚು ಎಂದು ಗದರಿದ. ಸುಮ್ಮನಾಗಿ ಅವನನ್ನೇ ನೋಡಿದಳು ಪೂರ್ಣ. ಅವನು ಅವಳನ್ನೇ ದಿಟ್ಟಿಸಿದ ನಿಮಿಷ. ನಾನು ನಿಮಗೆ ಒಂದು ಮಾತು ಹೇಳ ಭಾರ್ಗವ್, ಹೇಳ್ಕೊಳ್ದಿದ್ರೆ ನನಗೆ ಸಮಾಧಾನ ಅನಿಸೋದಿಲ್ಲ ಕೇಳಿದಳು ಏನೋ ನೆನಪಾದಂತಾಗಿ. ಕೇಳು ಎಂದ ಅವಳ ಕೈಯನ್ನು ತನ್ನ ಎದೆಗೊತ್ತಿಕೊಂಡು. ಎಲ್ಲರೂ ನಾವು ಯಾವಾಗ ಖುಷಿ ಸುದ್ದಿ ಕೊಡೋದು ಅಂತಾನೆ ಕೇಳ್ತಿದ್ರು, ನನಗೆ ಎಲ್ಲರ ಮಾತು ಕೇಳಿ ಏಕೋ ಒಂಥರ ಅನ್ನಿಸ್ತು ಎಂದಳು ಮುಖ ಸಣ್ಣದು ಮಾಡಿ. ಒಬ್ಬಳು ಸೊಸೆ ಗರ್ಭಿಣಿಯಾಗಿ ಇನ್ನೊಬ್ಬಳು ಆಗಿಲ್ಲವೆಂದರೆ ಸಂಬಂಧಿಕರು ಕೇಳುವುದು ಸಹಜವೇ. ನನಗೂ ಕೇಳಿದ್ರು, ಈ ಮೈಸೂರಿನ ಕಿಂಗ್ಗೆ ಪ್ರಿನ್ಸ್ ಯಾವಾಗ ಬರೋದು ಅಂತ. ನಕ್ಕು ಸುಮ್ಮನಾಗಿದ್ದೀನಿ ಎಂದನವ. ಅವನಿಗೂ ಬಂದ ಅತಿಥಿಗಳಲ್ಲಿ ಕೆಲವರು ಕೇಳಿದ್ದು ನಿಜವೇ, ಆದರೆ ಅವ ಅಷ್ಟೊಂದು ಮನಸ್ಸಿಗೆ ತೆಗೆದುಕೊಂಡಿರಲಿಲ್ಲ. ಪೂರ್ಣ ಮಾತನಾಡದೆ ಅವನ ತಲೆಗೂದಲು ಕೆದರುತ್ತಾ ಕುಳಿತಳು. ಅವಳ ಬೇಸರದ ಮೊಗ ನೋಡಿ, ಬೇಜಾರಾಯ್ತಾ ಪೂರ್ಣ ಎಂದು ಕೇಳಿದ ಪ್ರೀತಿಯಿಂದ. ಸ್ವಲ್ಪ ಎಂದಳು. ಅವನ ಬಳಿ ಹೇಳದೆ ಯಾರ ಬಳಿ ಹೇಳಬೇಕವಳು? ಇಷ್ಟೊಂದು ಬೇಸರ ಯಾಕೆ ಮಾಡ್ಕೊಳ್ಳೋದು ನೀನು? ಒಂದಲ್ಲ ಒಂದಿನ ನಮಗೂ ಆ ಸಂತೋಷದ ದಿನ ಬಂದೇ ಬರುತ್ತೆ, ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡ ನೀನು ಎಂದವ ಅವಳ ಅಂಗೈಗೊಂದು ಮುತ್ತಿಟ್ಟ. ಅದೇ ನಂಬಿಕೆ ನನಗೂ ಇದೆ ಎಂದಳು ಅವನ ಮೊಗವನ್ನು ಮುದ್ದಿಸುತ್ತಾ. ಅವ ಹಾಗೇ ಕಣ್ಮುಚ್ಚಿದ. ಅದೇ ಯೋಚನೆಯಲ್ಲಿ ಕುಳಿತ ಪೂರ್ಣ ಊಟದ ಹೊತ್ತಿಗೆ ಅವನನ್ನು ಎಬ್ಬಿಸಿಕೊಂಡು ಕೆಳಗೆ ನಡೆದಿದ್ದಳು.
ಪೂರ್ಣ, ಭಾರ್ಗವ್, ಅಮೃತ, ಆಯುಷ್ ಮದುವೆಯ ಮೊದಲ ವಾರ್ಷಿಕೋತ್ಸವ ಮುಗಿದಿತ್ತು. ಅಮೃತ ಗರ್ಭಿಣಿ ಆಗಿದ್ದರಿಂದ ಆಡಂಬರವಿಲ್ಲದೆ ಸರಳವಾಗಿ ಆಚರಿಸಿಕೊಂಡಿದ್ದರು. ಇದೆಲ್ಲ ಮುಗಿದು ಸ್ವಲ್ಪ ದಿನ ಕಳೆದಿತ್ತು. ಅಂದು ಪೂರ್ಣಳ ಕನಸು ನನಸಾದ ದಿನ. ಇದ್ದ ಜಾಗದಲ್ಲೇ ಚೊಕ್ಕವಾಗಿ ಕಟ್ಟಿದ್ದ ಅವಳ ಅಂಗಡಿಯ ಓಪನಿಂಗ್ ಇತ್ತು. ಭಾರ್ಗವನ ಕೈಯಿಂದಲೇ ರಿಬ್ಬನ್ ಕಟ್ ಮಾಡಿಸಿ ಪೂಜೆ ಮಾಡಿಸಬೇಕೆಂದುಕೊಂಡಿದ್ದ ಪೂರ್ಣ ಹಾಗೆ ಮಾಡಿದ್ದಳು ಕೂಡ. ಶರ್ಮಾ ಕುಟುಂಬದ ಎಲ್ಲರೂ ಅಂಗಡಿಯ ಪೂಜೆಗೆ ಬಂದಿದ್ದರು. ಗಿರಿಧರ್ ತುಂಬ ಖುಷಿಯಾಗಿದ್ದರು ಅಳಿಯ ಮಾಡಿದ ಸಹಾಯಕ್ಕೆ. ಅಮೃತಾಳ ಹೆರಿಗೆಯ ಸಮಯ ಇನ್ನೂ 4 ದಿನವಿತ್ತು. ಅವಳು ಬರುವುದು ಬೇಡವೆಂದು ಎಲ್ಲರೂ ಹೇಳಿದರೂ ಹಠ ಮಾಡಿ ಬರುತ್ತೇನೆಂದು ಹೊರಟು ಬಂದಿದ್ದಳು. ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಪೂರ್ಣಳ ಅಂಗಡಿಯ ಓಪನಿಂಗ್ ಮಾಡಿದ್ದ ಅವಳಾಸೆಯಂತೆ. ಇನ್ನೂ ಪೂಜೆ ಭಾರ್ಗವ್ ಮತ್ತು ಪೂರ್ಣಳ ಕೈಯಿಂದಲೇ ಆಗಬೇಕೆಂದು ಗಿರಿಧರ್ ಹೇಳಿದ್ದರು. ಅದರಂತೆಯೇ ಅಂದು ಎಲ್ಲವೂ ನೆರವೇರಿತ್ತು. ಪೂಜೆಯ ನಂತರ ತನ್ನ ಅಂಗಡಿಯಲ್ಲಿನ ಸ್ವೀಟ್ ಮೊದಲು ಭಾರ್ಗವನೇ ತಿನ್ನಬೇಕು, ಅವನೇ ಕೊಳ್ಳಬೇಕೆಂದು ಹೇಳಿದ್ದ ಪೂರ್ಣ ತಾನೇ ಮಾಡಿದ್ದ ಲಡ್ಡು ಭಾರ್ಗವನಿಗೆ ತಿನ್ನಿಸಿ ಅವನಿಗೆ KG ಲಡ್ಡು ಕಟ್ಟಿಕೊಟ್ಟಿದ್ದಳು. ಹಣ ತೆಗೆದುಕೊಂಡೆ. ಪೂಜೆ ಮುಗಿಸಿ ಇನ್ನೇನು ಹೊರಟು ನಿಂತಾಗ ಮಹೇಶ್ವರಿ ಸ್ವೀಟ್ಸ್ ಎಂಬ ದೊಡ್ಡ ಬೋರ್ಡ್ ನೋಡಿ ಹೆಮ್ಮೆ ಎನ್ನಿಸಿತು ಪೂರ್ಣಳಿಗೆ. ತಲೆ ಎತ್ತಿ ಬೋರ್ಡನ್ನೇ ನೋಡುತ್ತಿದ್ದ ಮಡದಿಯ ತೋಳು ಬಳಸಿದ ಭಾರ್ಗವ್, ಹೇಗಿದೆ ನಿನ್ನ ಶುಗರ್ಲೆಸ್ ಅಂಗಡಿ ಬೋರ್ಡ್ ಎಂದು ಛೇಡಿಸಿದ. ತುಂಬಾ ಚೆನ್ನಾಗಿದೆ. ಈ ಅಂಗಡಿ ನನ್ನ ತಂದೆ ನೆನಪು ಅನ್ನೋದು ಒಂದು ಕಡೆಯಾದರೆ, ಇನ್ನೊಂದು ನಿನ್ನ ಪ್ರೀತಿ ಶುರುವಾಗೋದಕ್ಕೆ ಕಾರಣ ಅಂತಲೂ ಹೇಳಬಹುದು. ನಾನು ಆರ್ಡರ್ ಕೊಡೋಕ್ಕೆ ಹೋದಾಗಲೇ ನಿನ್ನ ಭೇಟಿಯಾಗಿದ್ದು ಎಂದಳು ನೆನೆದು. ಈ ಲಡ್ಡು ಭಾರ್ಗವನ ಜೀವನದಲ್ಲಿ ಈ ಲಡ್ಡು ಅಂಗಡಿ ತುಂಬ ಮುಖ್ಯವಾಗಿದ್ದು ಎಂದ ಭಾರ್ಗವ್. ಅಂಗಡಿಯ ಮುಂದೆ ತಾನು ಪೂರ್ಣಳ ಜೊತೆ ಜಗಳವಾಡಿದ ಎಷ್ಟೋ ಕ್ಷಣಗಳನ್ನು ನೆನೆದ. ನನ್ನ ಈ ಕನಸು ನನಸಾಗೋದಕ್ಕೆ ನನ್ನ ಜೊತೆಯಾಗಿದ್ದು ನೀವು ಭಾರ್ಗವ್, ತುಂಬ ಥ್ಯಾಂಕ್ಸ್. ಈ ಜೀವನ ಪೂರ್ತಿ ನಾನು ನಿಮಗೆ ಋಣಿಯಾಗಿರ್ತೀನಿ ಎಂದಳು ಕಣ್ತುಂಬಿಕೊಂಡು. ಅವಳ ಮಾತಿಗೆ ಮುನಿಸಾದ ಭಾರ್ಗವ್, ನೋಡಿದ್ರ ಅಮ್ಮ ನಿಮ್ಮ ಸೊಸೆನ ಎಷ್ಟು ಮಾತಾಡ್ತಾಳೆ ನೋಡಿ. ನನ್ನ ಮಾವನ ಅಂಗಡಿನ ನಾನು ಕಟ್ಟಿಸಿದ್ದಕ್ಕೆ ಋಣ ಅಂತೆಲ್ಲ ಮಾತಾಡ್ತಿದ್ದಾಳೆ. ಅಂದರೆ ನನಗೆ ಅಧಿಕಾರನೇ ಇಲ್ವಾ ಎಂದ ಶರಾವತಿಯವರನ್ನು ನೋಡುತ್ತಾ. ಅವನ ಮುನಿಸು ನೋಡಿದ ಪೂರ್ಣ, ಅಯ್ಯೋ ನಾನು ಹಾಗಲ್ಲ ಹೇಳಿದ್ದು ಎಂದಳು ಕಣ್ಣೊರೆಸುತ್ತಾ. ಅವಳು ಅಧಿಕಾರ ಕೊಡಲಿ ಬಿಡಲಿ, ಈ ಅಂಗಡಿ ನಿಂದೆ ಭಾರ್ಗವ್. ನನ್ನ ಗೆಳೆಯ ವೆಂಕಟೇಶ್ ತುಂಬ ಖುಷಿಯಾಗಿರ್ತಾನೆ ಈಗ. ಅವನ ಅಳಿಯ ಅವನದ್ದೇ ಆಸೆಯನ್ನು ಇಷ್ಟೊಂದು ದೊಡ್ಡದಾಗಿ ಬೆಳೆಸಿದಾನೆ ಅಂತ ಎಂದರು ಗಿರಿಧರ್. ನಾನು ಎಲ್ಲಿ ಇದು ಇವ್ರ ಅಂಗಡಿ ಅಲ್ಲ, ಅಧಿಕಾರ ಇಲ್ಲ ಅಂತ ಹೇಳಿದೆ ಅಪ್ಪ. ನೀವು ಅಳಿಯನ ಪಾರ್ಟಿ ಸೇರಿಕೊಂಡು ನನ್ನನ್ನೇ ದೂರ ಮಾಡ್ತಿದ್ದೀರಲ್ಲ ಎಂದಳು ಪೂರ್ಣ ಮಗುವಂತೆ. ಭಾರ್ಗವ್ ಶರ್ಮಾ ಕಣೆ, ಶುಗರ್ಲೆಸ್ ನಾನು. ಎಲ್ಲರೂ ನನ್ನ ಪರ ಎಂದ ಭಾರ್ಗವ್ ಅವಳ ಕಿವಿಯಲ್ಲಿ ಮೆತ್ತಗೆ. ಅವನನ್ನೇ ತೀಕ್ಷ್ಣವಾಗಿ ನೋಡಿದಳು ಪೂರ್ಣ. ಅದೇ ಕ್ಷಣ ಅಮ್ಮ ಎಂದು ಚೀರಿದಳು ಅಮೃತ. ಎಲ್ಲರೂ ಗಾಬರಿಯಿಂದ ಅವಳತ್ತ ನೋಡಿದರು. ಆಯುಷ್ ಅವಳ ಕೈ ಹಿಡಿಯುತ್ತಿದ್ದಂತೆ ನಿಲ್ಲಲಾಗದೆ ಒದ್ದಾಡಿದಳು ಅಮೃತ. ಇದ್ದಕ್ಕಿದ್ದಂತೆ ಹೆರಿಗೆ ನೋವು ಕಾಣಿಸಿತ್ತವಳಿಗೆ. ಹೆರಿಗೆ ನೋವು ಕಾಣಿಸಿರಬೇಕು, ಮೊದಲು ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ನಡೀರಿ ಪದ್ಮಜ್ಜಿ ಎಂದಾಗ ಭಾರ್ಗವ್, ಆಯುಷ್ ಕರ್ಕೊಂಡು ಬಾ ಅಮೃತನ ಎಂದು ಕಾರಿನ ಬಳಿ ಓಡಿದ. ಆಯುಷ್ ಅಮೃತಾಳನ್ನು ತೋಳಲ್ಲಿ ಎತ್ತಿಕೊಂಡು ನಡೆದ. ಎಲ್ಲರೂ ಗಾಬರಿಯಿಂದ ಆಸ್ಪತ್ರೆಯ ಕಡೆಗೆ ನಡೆದರು. ಅಮೃತ ಆಪರೇಷನ್ ಥಿಯೇಟರ್ ಒಳಗೆ ಹೆರಿಗೆ ನೋವಿನಿಂದ ಒದ್ದಾಡುತ್ತಿದ್ದಳು. ಎಲ್ಲರೂ ಹೊರಗೆ ಗಾಬರಿಯಿಂದ ನಿಂತಿದ್ದರು. ನಾರ್ಮಲ್ ಡೆಲಿವರಿ ಆಗುವುದಿಲ್ಲ, ಆಪರೇಷನ್ ಮಾಡಲೇಬೇಕೆಂದು ಡಾಕ್ಟರ್ ಹೇಳಿದ್ದರಿಂದ ಎಲ್ಲರಿಗೂ ಆತಂಕ ಹೆಚ್ಚಾಗಿತ್ತು. ಯಾರೂ ಕದಲದೆ ನಿಂತಿದ್ದರು. ಪೂರ್ಣ ಭಾರ್ಗವನ ತೋಳು ಬಿಗಿ ಹಿಡಿದು ನಿಂತಿದ್ದರೆ ಆಯುಷ್ ಶರಾವತಿಯವರ ಪಕ್ಕದಲ್ಲಿ ಕುಳಿತಿದ್ದ ಅವರ ಕೈ ಹಿಡಿದು. ಗಂಟೆಯ ನಂತರ ಮಗು ಅಳುವ ಸದ್ದು ಕೇಳಿತು. ಎಲ್ಲರೂ ತಕ್ಷಣ ಎದ್ದು ನಿಂತರು ಬಾಗಿಲತ್ತ ಲಕ್ಷ್ಯ ಕೊಟ್ಟು. ಆಯುಷ್ ಚೂರು ನಡುಗುತ್ತಿದ್ದ. ಅವನ ಭಯ ನೋಡಿದ ಭಾರ್ಗವ್ ಅವನ ಬಳಿ ಬಂದು ತೋಳು ಬಳಸಿದ. ಏನೂ ಆಗುವುದಿಲ್ಲ ಎಂಬಂತೆ. 10 ನಿಮಿಷದ ನಂತರ ಹೊರಬಂದ ಡಾಕ್ಟರ್, ಕಂಗ್ರಾಟ್ಸ್, ಹೆಣ್ಮಗು ಆಗಿದೆ, ತಾಯಿ ಮಗು ಆರೋಗ್ಯವಾಗಿದ್ದಾರೆ ಎಂದರು. ಎಲ್ಲರ ಮೊಗದ ಆತಂಕ ಕಳೆದು ನಗು ಅರಳಿತು. ಆಯುಷ್ ಭಾರ್ಗವನನ್ನು ಅಪ್ಪಿದ ಬಿಗಿಯಾಗಿ. ನಾವಿಬ್ಬರು ಮುತ್ತಜ್ಜೆ ಆಗ್ಬಿಟ್ವಿ ಲಕ್ಷ್ಮಿ ಎಂದು ಪದ್ಮಜ್ಜಿ ಲಕ್ಷ್ಮಜ್ಜಿ ಕೈ ಹಿಡಿದಿತ್ತು. ಪೂರ್ಣ ಅತ್ತೇ ಬಿಟ್ಟಳು ಖುಷಿಗೆ.
ಭಾರ್ಗವ್ ಅವಳನ್ನು ಅಪ್ಪಿ ಸಮಾಧಾನ ಮಾಡಿದ್ದ. ಅರ್ಧ ಗಂಟೆಯ ನಂತರ ತಾಯಿ ಮಗಳನ್ನು ನೋಡಲು ಬಿಟ್ಟಿದ್ದರು ಒಳಗೆ. ಎಲ್ಲರೂ ಸದ್ದು ಮಾಡದೆ ಹೋಗಿ ನಿಂತರು ಅಮೃತಾಳ ಮುಂದೆ. ಆಗ ತಾನೇ ಜಗತ್ತಿಗೆ ಹೆಜ್ಜೆ ಇರಿಸಿದ್ದ ಪುಟ್ಟ ಮಗು ಕೆಂಪಗೆ ಮುದ್ದಾಗಿ ಕಣ್ಮುಚ್ಚಿ ಮಲಗಿತ್ತು. ಆಯುಷ್ ಕಣ್ಣುಗಳು ತಕ್ಷಣ ತುಂಬಿದವು ತಂದೆಯ ಪಟ್ಟಕ್ಕೇರಿಸಿದ ಮಗಳನ್ನು ಕಂಡು. ನನ್ ಮೊಮ್ಮಗಳು, ಖುಷಿಯಿಂದ ಎಂದ ಶರಾವತಿಯವರು ಆ ಮಗುವಿನ ಪಾದಕ್ಕೆ ಮೆಲ್ಲಗೆ ಮುತ್ತಿಟ್ಟರು. ಅವರಿಗೆ ಪ್ರಜ್ಞೆ ಬಂದ್ಮೇಲೆ ಕರಿತೀವಿ, ಎಲ್ಲರೂ ಹೊರಗೋಗಿ ಎಂದು ನರ್ಸ್ ಎಂದಾಗ ಎಲ್ಲರೂ ಹೊರಬಂದರು. ಭಾರ್ಗವ್, ಪೂರ್ಣ, ನಮ್ಮ ಕಂಪ್ನಿಯ ವರ್ಕರ್ಸ್ಗೆಲ್ಲ ಸಿಹಿ ಹಂಚೋ ವ್ಯವಸ್ಥೆ ಮಾಡಿ. ಪೂರ್ಣ, ನಿನ್ನ ಅಂಗಡಿಯದ್ದೇ ಸ್ವೀಟ್ ಆಗಬೇಕು. ಹಾಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಆಗಬೇಕು, ಅದನ್ನು ತಯಾರಿ ಮಾಡು ಹೇಳಿದರು ಶರಾವತಿ ಖುಷಿಯಿಂದ. ಅಜ್ಜಿಯ ಪಟ್ಟಕ್ಕೇರಿದ ಖುಷಿ ಹೆಚ್ಚಾಗಿತ್ತವರಿಗೆ. ಸಂಭ್ರಮಿಸುತ್ತಿದ್ದರು. ಸರಿ ಅತ್ತೆ ಎಂದಳು ಪೂರ್ಣ. ಭಾರ್ಗವ್ ಕೂಡ ಒಪ್ಪಿದ. ಅತ್ತೆ, ಅಮ್ಮ, ನೀವು ಮನೆಗೆ ಹೋಗಿರಿ, ನಾನು ಅಮೃತ ಜೊತೆ ಇರ್ತೀನಿ ಎಂದರು ವರುಣ ಇಬ್ಬರೂ ಅಜ್ಜಿಯರಿಗೆ. ಅಮೃತಾಗೆ ಪ್ರಜ್ಞೆ ಬರೋವರೆಗೂ ಇಲ್ಲೇ ಇರ್ತೀವಿ ವರು, ಆಮೇಲೆ ಹೋಗ್ತೀವಿ ಲಕ್ಷ್ಮಜ್ಜಿ ಎಂದಾಗ ಎಲ್ಲರೂ ಅಲ್ಲಿಯೇ ಕಾದು ನಿಂತರು. ಶರ್ಮಾ ಕುಟುಂಬಕ್ಕಾದ ಹೊಸ ಅತಿಥಿಯ ಆಗಮನವನ್ನು ಎಲ್ಲರೂ ಖುಷಿಯಿಂದ ಸ್ವೀಕರಿಸಿದ್ದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.